ಇಡೀ ನಮ್ಮ ಸದನದ ಪರವಾಗಿ ಹಾಗೂ ರಾಜ್ಯದ ಜನತೆಯ ಪರವಾಗಿ ನಾನು ನೂತನವಾಗಿ ಸ್ಪೀಕರ್ ಆಯ್ಕೆಯಾದ ತಮ್ಮನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಈ ಒಂದು ಸ್ಥಾನದ ಗೌರವ ಮತ್ತು ಈ ಸ್ಥಾನದ ಆ ಒಂದು ಕರ್ತವ್ಯವನ್ನು ಖಂಡಿತವಾಗಿ ನೀವು ಪ್ರಾಮಾಣಿಕತೆ ಮತ್ತು ಬದ್ಧತೆಯನ್ನು ನಿಭಾಯಿಸಿದ ಎಂಬ ವಿಶ್ವಾಸ ಖಂಡಿತವಾಗಿ ನನಗೆ ಇದೆ. ಯಾಕಂತ ಹೇಳಿದ್ರೆ ಹಲವಾರು ಸಮಯದಿಂದ ಬಹುಶಃ ನಾನು ನಿಮ್ಮ ಆ ವ್ಯಕ್ತಿತ್ವವನ್ನು ಶಾಸಕನಾಗಿ ಮುಖಂಡರಾಗಿ ಇವತ್ತು ನೋಡ್ತಾ ಇದ್ದೆ. ಯಾವ ಅಗತ್ಯ ವಿಚಾರ ಬೇಕಾ ಆ ಒಂದು ವಿಚಾರ ಮಾತಾಡೋದಲ್ಲದೆ ಇನ್ನೊಂದು ಎಲ್ಲಿಯೂ ಕೂಡ ಪ್ರಸ್ತಾವ ಮಾಡಿದ ವಿಚಾರ ಎಲ್ಲಿಯೂ ಕೂಡ ನಿಮ್ಮ ಆ ಒಂದು ನಾನು ನೋಡಲಿಲ್ಲ. ಅದು ಬಹುಶಃ ಎಲ್ಲ ಮುಖಂಡರುಗಳು ನಾವು ಇದನ್ನು ನಮ್ಮನ್ನ ವ್ಯಕ್ತಿತ್ವ ಅಲಿಸಿಕೊಳ್ಳಕ್ಕೆ ಬೇಕಾಗುವಂತಹ ನಿಮ್ಮ ಒಂದು ವ್ಯಕ್ತಿತ್ವದ ಮುಖ್ಯ ಒಂದು ಲಕ್ಷ್ಯ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿಯಲ್ಲಿ ಬಹುಶಃ ಇವತ್ತು ನಾನು ಅವರ ಮನೆಗೆ ಹೋಗಿದ್ದೆ. ನಾನು ಅವತ್ತು ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇವತ್ತು ಬಹುಶಃ ನಮ್ಮ ಭಾರತದ ಸಂಸ್ಕೃತಿ ಮತ್ತು ಕರ್ನಾಟಕದ ಪರಂಪರೆ ಅನುಗುಣವಾಗಿ ಹೇಗೆ ಒಂದು ಮನೆ ಇರ್ಬೋದು ಅಂತೇಳಿ ನಾವೇನಾದರೂ ಅದು ನೋಡಿಕೊಳ್ಬೇಕಾದ್ರೆ ಬಹುಶಃ ಒಮ್ಮೆ ಅವ್ರ ಮನೆಗೆ ಹೋಗಿ ಬರಬೇಕು. ಅವರ ಮನೆಗೆ ಎಂಟರ್ ಆಗುವ ಮುಂಚೆ ಒಂದು ಬ್ಯೂಟಿಫುಲ್ ಅಷ್ಟು ಸ್ವಚ್ಛತೆಯ ಅಷ್ಟು ಕ್ಲೀನ್ ಇರುವ ಒಂದು 10-15 ಗೋವುಗಳಿರುವಂತಹ ಹಟ್ಟಿಯನ್ನು ದಾಟಿ ಘೋಷ ಅವ್ರ ಮನೆಯ ಹೋಗುವಂತಹ ಒಂದು ದೊಡ್ಡ ಮಟ್ಟದ ಒಂದು ಸಂಪ್ರದಾಯದ ಮನೆ. ನಾನು ಬಹಳಷ್ಟು ಕಾಂಗ್ರೆಸ್ ಮುಖಂಡರ ಮನೆಗೆ ಹೋಗಿದ್ದೇನೆ, ಬಹಳಷ್ಟು ಬಿಜೆಪಿ ಮುಖಂಡರ ಮನೆಗೆ ಹೋಗಿದ್ದೇನೆ, ಬಹಳಷ್ಟು ಜನತಾ ದಳದ ಮುಖಂಡರು ಹೋಗಿದ್ದೇನೆ. ಈ ರೀತಿಯ ಆ ಒಂದು ಮನೆಗಳಲ್ಲಿ ಎಲ್ಲದ ನನಗೆ ಕಾಣಸಿಕ್ಕಿದೆ ಅಂತ ಹೇಳಿದ್ರೆ ಬಹುಶಃ ಗೌರವ GS ಪಾಟೀಲ್ ಅವರ ಇವತ್ತು ಊರಲ್ಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಮ್ಮ ಇಡೀ ಒಂದು ಸಂಪರ್ಕ ಕಲ್ಚರ್ ನಮ್ಗೆ ತೋರಿಸ್ಕೊಂಡು ಅವಕಾಶ ಇವತ್ತು ಆಗಿದೆ. ತಾವು ಇವತ್ತು ಸಭಾಧ್ಯಕ್ಷ ಸ್ಥಾನದಲ್ಲಿ ಬಂದು ಬಹುಶಃ ತಾವು ಇವತ್ತು ಇದ್ದೀರಿ, ಅತ್ಯಂತ ಭಾಗ್ಯವಂತರು. ಯಾಕಂತ ಹೇಳಿದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಜೀವಮಾನದಲ್ಲಿ ಒಮ್ಮೆ ಆದರೂ ಕೂಡ ಶಾಸಕರು ಒಮ್ಮೆ ಆದರೂ ಕೂಡ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ಅವಕಾಶ ಹೊತ್ತು ಆಗಬೇಕು, ಒಮ್ಮೆ ಆದರೂ ಕೂಡ. ಆದ ಕಾರಣ ನೀವೆಲ್ಲರೂ ಕೂಡ ಇಲ್ಲಿ ಕೂತ್ಕೊಳ್ಳೋ ಮುಂಚೆ ಸ್ಪೀಕರ್ ಸ್ಥಾನದ ಒಂದು ವಿಶೇಷ ಕೂತ್ಕೊಳ್ಳಿಕ್ಕೆ ಆಸೆ ತಾವಲ್ಲಿ ಹೊತ್ತು ವ್ಯಕ್ತಪಡಿಸಬೇಕು.